ವಚನಾನಂದ ಸ್ವಾಮೀಜಿಯ ವಿರುದ್ಧವಾಗಿ ಪೋಕ್ಸೋ ಕೇಸ್ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲಿ ವಚನಾನಂದ ಸ್ವಾಮೀಜಿ ಅವರ ಬಂಧನ ಆಗುವಂತಹ ಸಾಧ್ಯತೆ ಇದೆ. ಶ್ರೀಗಳ ವಿರುದ್ಧವಾಗಿ ಪೋಕ್ಸೋ ಕೇಸ್ ಹಿನ್ನೆಲೆಯಲ್ಲಿ ಎರಡನೇ ಪೋಕ್ಸೋ ಕೇಸ್ ಇದು. ಯಾವುದೇ ಕ್ಷಣದಲ್ಲಿ ಶ್ರೀಗಳ ಬಂಧನ ಆಗುವಂತಹ ಸಾಧ್ಯತೆ ಇದೆ. ಹರಿಹರದ ಗ್ರಾಮಾಂತರ ಠಾಣೆಯಲ್ಲಿ ಶ್ರೀಗಳ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಕಳೆದ 1.5 ಗಂಟೆಗಳಿಂದ ಈಗಾಗಲೇ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ವಚನಾನಂದ ಸ್ವಾಮೀಜಿ ಅವರ ವಿಚಾರಣೆ ಆಗ್ತಾ ಇದೆ. ಹರಿಹರ ತಾಲೂಕು ಆಸ್ಪತ್ರೆಯಲ್ಲಿ ನಡೆಯಲಿದೆ ಮೆಡಿಕಲ್ ಟೆಸ್ಟ್. ಫಸ್ಟ್ ವಿಚಾರಣೆ ಆಗತ್ತೆ. ಈಗ ವಿಚಾರಣೆ ಆಗ್ತಾ ಇದೆ. ಅದಾದಂತಹ ನಂತರವಾಗಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗತ್ತೆ. ಶ್ರೀಗಳ ವಿರುದ್ಧ ಲಕ್ಷ್ಮೇಶ್ವರ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಗದಗ್ನ ಲಕ್ಷ್ಮೇಶ್ವರ ಠಾಣೆಯಿಂದ ಹರಿಹರ ಠಾಣೆಗೆ ಕೇಸ್ ವರ್ಗಾವಣೆ ಮಾಡಲಾಗಿದೆ. ಶ್ರೀಗಳ ವಿಚಾರಣೆಯ ಬಳಿಕವಾಗಿ ಪೊಲೀಸರಿಂದ ಮುಂದಿನ ನಿರ್ಣಯವನ್ನ ಕೈಗೊಳ್ಳಲಾಗುತ್ತೆ. ಇದು ಎರಡನೇ ಪೋಕ್ಸೋ ಕೇಸ್ ಶ್ರೀಗಳ ವಿರುದ್ಧವಾಗಿ ದಾಖಲಾಗ್ತಾ ಇರುವಂತದ್ದು. ಈಗಷ್ಟೇ ಅವರು ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ. ಅದಾದಂತಹ ನಂತರವಾಗಿ ಮತ್ತೊಂದು ಕೇಸ್ ಕೂಡ ಅವರ ವಿರುದ್ಧವಾಗಿ ದಾಖಲಾಗಿದೆ. ಅಂದ್ರೆ ವಿದ್ಯಾರ್ಥಿಗಳಿಂದ ಅವರು ಮಸಾಜ್ ಮಾಡಿಸ್ಕೊಳ್ತಾ ಇದ್ರು ಅನ್ನುವಂತಹ ಕಾರಣಕ್ಕೋಸ್ಕರ ವಿದ್ಯಾರ್ಥಿಯ ತಾಯಿ ಶ್ರೀಗಳ ವಿರುದ್ಧವಾಗಿ ದೂರನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈ ಸಂಬಂಧವಾಗಿ ಈಗಾಗಲೇ ಪೊಲೀಸರು ಸತತವಾಗಿ 1.5 ಗಂಟೆಗಳ ಕಾಲದಿಂದಲೂ ಕೂಡ ಶ್ರೀಗಳನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಸೊ ಇವತ್ತು ಅವರನ್ನು ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಅಂದರೆ ಕೋರ್ಟ್ಗೆ ಅವರನ್ನು ಒಪ್ಪಿಸುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅಂದರೆ ಮೆಡಿಕಲ್ ಟೆಸ್ಟ್ ಆನಂತರವಾಗಿಯೂ ಕೂಡ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಹರಿಹರ ತಾಲೂಕು ಆಸ್ಪತ್ರೆಯಲ್ಲಿ ಇವತ್ತು ಮೆಡಿಕಲ್ ಟೆಸ್ಟನ್ನು ಕೂಡ ನಡೆಸುವಂತಹ ಸಾಧ್ಯತೆಗಳಿದೆ. ವಿಚಾರಣೆಯ ಬಳಿಕವಾಗಿ ಬಂಧನ ಸಾಧ್ಯತೆ ಕೂಡ ಇದೆ. ಶ್ರೀಗಳ ವಿರುದ್ಧವಾಗಿ ಲಕ್ಷ್ಮೇಶ್ವರ ಠಾಣೆಯಲ್ಲಿ ದೂರು ದಾಖಲಿಸಿರ್ತಾರೆ. ಬಾಲಕ ಏನಿರ್ತಾನೆ ಆತನ ತಾಯಿ ದೂರನ್ನ ದಾಖಲು ಮಾಡಿರ್ತಾರೆ. ಗದಗ್ನ ಲಕ್ಷ್ಮೇಶ್ವರ ಠಾಣೆಯಿಂದ ಹರಿಹರ ಠಾಣೆಗೆ ಈಗಾಗಲೇ ಕೇಸ್ ಕೂಡ ವರ್ಗಾವಣೆಯಾಗಿದೆ. ಇದೇ ಕೇಸ್ ಸಂಬಂಧವಾಗಿ ಅಂದರೆ ಮಸಾಜ್ ಏನು ಮಾಡಿಸ್ಕೊಂಡಿದ್ರು ಸ್ವಾಮೀಜಿಯವರು ಅನ್ನುವಂತಹ ಆರೋಪವನ್ನು ಆ ವಿದ್ಯಾರ್ಥಿ ಏನು ಮಾಡಿದ್ದ ಆ ಕೇಸ್ ಸಂಬಂಧವಾಗಿ ಈಗಾಗಲೇ ಪೊಲೀಸರು ಕೂಡ ಸತತವಾಗಿ 1.5 ಗಂಟೆಗಳ ಕಾಲದಿಂದಲೂ ಒಂದಾದ್ಮೇಲೆ ಒಂದು ಶ್ರೀಗಳು ಪಾಪ ಸಂಕಷ್ಟಕ್ಕೆ ಸಿಲುಕು ಹಾಕೊಂಡ್ಬಿಟ್ಟಿದ್ದಾರೆ. ಒಂದು ಕಡೆ ಮಠದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಕಷ್ಟ, ಈಗ ವಿದ್ಯಾರ್ಥಿಗಳು ಅವರ ವಿರುದ್ಧವಾಗಿ ಮಾಡ್ತಾ ಇರುವಂತಹ ಆರೋಪಗಳು, ಜೊತೆಗೆ ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಧು ನಾಗರಾಜ್. ಮಧು ನಾಗರಾಜ್, ಸದ್ಯಕ್ಕೆ ಏನಾಗ್ತಾ ಇದೆ? ಆನಂತರವಾಗಿ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆಯಾ? ಯಾವ ರೀತಿ ಸಂಕಷ್ಟವನ್ನು ಎದುರಿಸಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಶ್ರೀಗಳು? ಏನಿದೆ ಮಾಹಿತಿ? ಇದು ಪೋಕ್ಸೋ ಕೇಸಿನಲ್ಲಿ ವಚನಾನಂದ ಸ್ವಾಮೀಜಿ ಅವರನ್ನ ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ ಸುದೀರ್ಘ 1.5 ತಾಸುಗಳ ಕಾಲ ವಿಚಾರಣೆಯನ್ನ ಈಗಾಗಲೇ ಪೊಲೀಸ್ ಮುಗಿಸಿರ್ತಕ್ಕಂಥದ್ದು. ಅಂದ್ರೆ ಇನ್ವೆಸ್ಟಿಗೇಷನ್ ಆಫೀಸರು ಮತ್ತು CP ಸುರೇಶ್ ಸಗರೆ ಅವರು ಇಬ್ರು ಕೂಡ ಸ್ವಾಮೀಜಿಯನ್ನ 1 to 1 ವಿಚಾರಣೆ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಮಕ್ಕಳ ಮೇಲೆ ಏನು ದೌರ್ಜನ್ಯ ಕೇಸ್ ಆಯ್ತು, ಆ ಒಂದು ದೌರ್ಜನ್ಯ ಆರೋಪ ಹಿನ್ನೆಲೆಯಲ್ಲಿ ಒಂದು ಕೇಸ್ ಕೂಡ ಗದಗ್ನ ಲಕ್ಷ್ಮೇಶ್ವರದಲ್ಲಿ ಒಂದು ಕಂಪ್ಲೇಂಟ್ ಆಗಿತ್ತು. ಆ ಒಂದು ದೂರು ಹರಿಹರದ ಗ್ರಾಮಾಂತರ ಠಾಣೆಗೆ ಒಂದು ವರ್ಗಾವಣೆ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಸ್ವಾಮೀಜಿ ಅವರನ್ನ ವಿಚಾರಣೆಗೆ ಕರೆತರಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಸ್ವಾಮೀಜಿ ಅವರನ್ನ ಮಕ್ಕಳು ಯಾವ ರೀತಿಯಾಗಿ ಅಂದ್ರೆ ಮಠದಲ್ಲಿ ಇದ್ರು, ಅವ್ರ ಮೇಲೆ ದೌರ್ಜನ್ಯ ಆಗಿದ್ದು ನಿಜವೇ ಅಂತೇಳಿ ಒಂದು ಪ್ರಶ್ನೆಗಳನ್ನ ಕೇಳಿರ್ತಕ್ಕಂಥದ್ದು. ಸುದೀರ್ಘ 1.5 ತಾಸುಗಳ ಕಾಲ ವಿಚಾರಣೆ ನಡೆಸಿ ಈಗ ವಿಚಾರಣೆ ಮುಕ್ತಾಯ ಅಂತ ತಲುಪಿರತಕ್ಕಂಥದ್ದು. ಅದಾದ ಬಳಿಕ ಸ್ವಾಮೀಜಿ ಈಗಾಗಲೇ ನಿರೀಕ್ಷಣಾ ಜಾಮೀನು ಪಡೆದ್ರಿಂದ ಸ್ವಾಮೀಜಿಯನ್ನ ಬಂಧನ ಮಾಡೋದಿಲ್ಲ. ಆದ್ರೆ ತನಿಖೆ ಸಹಕಾರಕ್ಕಾಗಿ ಈಗ ಸ್ವಾಮೀಜಿಯನ್ನ ಹರಿಹರ ತಾಲೂಕು ಆಸ್ಪತ್ರೆಯಲ್ಲಿ ಒಂದು ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿ ಬಳಿಕ ಸ್ವಾಮೀಜಿ ಅವರನ್ನ ಮಠಕ್ಕೆ ಕಳಿಸ್ಕೊಡೋ ಒಂದು ಪ್ರಕ್ರಿಯೆಯಲ್ಲಿ ಸಿಬ್ಬಂದಿಗಳು ಕೂಡ ಇದು ಇರ್ತಕ್ಕಂಥದ್ದು. ಯಾಕಂದ್ರೆ ಸ್ವಾಮೀಜಿ ಮೇಲೆ ಷಡ್ಯಂತ್ರ ರೂಪಿಸಿದ್ದಾರೆ. ಹೀಗಾಗಿ ಸ್ವಾಮೀಜಿ ಉಚ್ಚಾಟನೆ ಆಯ್ತು. ಆ ಒಂದು ಉಚ್ಚಾಟನೆಯಲ್ಲಿ ಟ್ರಸ್ಟ್ನವರು ಮತ್ತು ಅಲ್ಲಿರ್ತಕ್ಕಂಥ ಮಕ್ಕಳು ಎಲ್ಲರೂ ಸೇರಿ ನನ್ನ ಮೇಲೆ ಷಡ್ಯಂತ್ರ ರೂಪಿಸಿ ಪೋಕ್ಸೋ ಕೇಸ್ ಹಾಕುವ ಸಂದರ್ಭಗಳು ಇದೆ. ಯಾಕಂದ್ರೆ ಮುರುಘಾ ಶ್ರೀ ಮೇಲೆ ಇದೇ ರೀತಿಯಾಗಿ ಒಂದು ಷಡ್ಯಂತ್ರ ಆಯ್ತು. ಅದಾದ ಬಳಿಕ ತನಿಖೆ ಯಾವಂತ ತಲುಪಿತ್ತು ಅನ್ನೋ ಒಂದು ಪ್ರಶ್ನೆ ಇಟ್ಕೊಂಡು ಮುಂಚಿತವಾಗಿ ಒಂದು ಆಂಟಿಸಿಪಿಟಿ ಬೇಲ್ ಅಂದ್ರೆ ಮುಂಚೆನೆ ಆಂಟಿಸಿಪಿಟಿ ಬೇಲ್ ನಿರೀಕ್ಷಣಾ ಜಾಮೀನನ್ನ ಈಗಾಗಲೇ ಸ್ವಾಮೀಜಿ ಪಡೆದಿದ್ರು ಅಂತೇಳಿ ಮಾಹಿತಿ ಲಭ್ಯ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸ್ವಾಮೀಜಿ ಅವರನ್ನ ಬಂಧನ ಮಾಡೋದಿಲ್ಲ ಅಂತೇಳಿ ಬಲ್ಲ ಮೂಲಗಳ ಮಾಹಿತಿ ತಿಳಿದು ಬರತಕ್ಕಂಥದ್ದು. ಅದಾದ ಬಳಿಕ ತನಿಖೆ ಹಿನ್ನೆಲೆಯಲ್ಲಿ ಸ್ವಾಮೀಜಿಯರನ್ನ ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಒಂದು ತಾಲೂಕು ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಕೂಡ ಮಾಡಲು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಸ್ವಾಮೀಜಿ ಮೇಲೆ 2 ಪೋಕ್ಸೋ ಕೇಸ್ ದಾಖಲಾಗಿತ್ತು. ಮೊದಲನೇ ಪೋಕ್ಸೋ ಕೇಸ್ನಲ್ಲಿ ಈಗಾಗಲೇ ನಿರೀಕ್ಷಣಾ ಜಾಮೀನು ಪಡೆದಿದ್ರು. ಅದಾದ ಬಳಿಕ
ಮತ್ತೊಂದು ಫೋಕ್ಸೋ ಕೇಸ್ ಏನು ದಾಖಲಾಗಿತ್ತು ಅದನ್ನು ಕೂಡ ನಿರೀಕ್ಷಣಾ ಜಾಮೀನು ಪಡೆದಿದ್ದಾರೆ ಅಂತೇಳಿ ಮಾಹಿತಿ ಲಭ್ಯ ಇರ್ತಕ್ಕಂಥದ್ದು. ಹೀಗಾಗಿ ಮೆಡಿಕಲ್ ಟೆಸ್ಟ್ ಬಳಿಕ ಸ್ವಾಮೀಜಿ ಅವರನ್ನ ಯಾವ ರೀತಿ ವಿಚಾರಣೆ ಒಳಪಡಿಸ್ತಾರೆ ಅಥವಾ ಮುಂದಿನ ತನಿಖೆಗೆ ಮುಂದಿನ ತನಿಖೆ ಏನಾಗುತ್ತೆ ಅನ್ನೋದು ಕಾದ್ ನೋಡ್ಬೇಕಾಗಿದೆ. ಕುಸುಮ. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.